ಯಾರೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ ಸೊ ಅವ್ರಿಗೆಲ್ಲ ಆಲ್ಟರ್ನ್ ಕಂಟೆಂಟ್ ಅಂತ ಒಂದು ಹೊಸ ಫೀಚರು ಬಂದು ಆ್ಯಡ್ ಆಗಿದೆ. ಅಂತಂದರೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡಬೇಕಾ ಟೈಮಲ್ಲಿ ಸೊ ಕೆಳಗಡೆ ನಿಮಗೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡೋ ಕೆಳಗಡೆ ಸೊ ಪೇಡ್ ಪರ್ಮಿಷನ್ ಅವೆಲ್ಲ ಇರ್ತಾವಲ್ಲ ಸೊ ಅದ್ರ ಕೆಳಗಡೆ ಸೊ ಆಲ್ಟರ್ನ್ ಕಂಟೆಂಟ್ ಅಂತ ಒಂದು ಬಂದು ಆ್ಯಡ್ ಆಗಿದೆ. ಸೊ ಅದರಲ್ಲಿ ಎಸ್ ಅಥವಾ ನೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳೋದು ಏನಾಗುತ್ತೆಪ್ಪ ಅಂತಂದರೆ ಸೊ ನೀವೇನಾದರೂ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ತಾಯಿದ್ರೆ ಸೊ ನಿಮ್ಮೊಂದು ಮಾನಿಟೈಸೇಷನ್ ಡಿಸ್ಟೇಬಲ್ ಆಗುತ್ತಂತೆ. ಇಲ್ಲ ನಿಮ್ಮ ಒಂದು ಆ ವಿಡಿಯೋಗಳಿರ್ತಲ್ಲ ನೀವು ಯಾವುದಕ್ಕೆ ಸೆಲೆಕ್ಟ್ ಮಾಡಿರಲ್ಲ ನೋಡಿ ಸೊ ಆ ವಿಡಿಯೋ ಡಿಲೀಟ್ ಆಗ್ಬೋದಂತೆ, ಯೂಟ್ಯೂಬರ್ ಡಿಲೀಟ್ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ಸೊ ಒಂದು ಫೀಚರ್ನ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಬೇಕು, ಎಸ್ನ ಯಾರು ಸೆಲೆಕ್ಟ್ ಮಾಡ್ಕೊಬೇಕು, ನೋನ ಯಾರು ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರುಮಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ನಾಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನಿಮ್ಮೊಂದು ವೈಟಿ ಸ್ಟುಡಿಯೋನ ಡೆಸ್ಕ್ಟಾಪ್ ಸೆಟ್ಟಲ್ಲಿ ಓಪನ್ ಮಾಡ್ಕೊಳ್ಳೋ ಅಂತ ಕ್ರೋಮಲ್ಲಿ ಹೋಗಿ ಓಪನ್ ಮಾಡ್ಕೊಂಬಿಟ್ಟು ಸೊ ಓಪನ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಈ ಕಾರ್ಡಲ್ಲಿ ವಿಡಿಯೋ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಂಬಿಟ್ಟು ನೀವು ಡೆಸ್ಕ್ಟಾಪ್ ಸೆಟ್ಟಲ್ಲಿ ನಿಮ್ಮ ಒಂದು ವೈಟಿ ಸ್ಟುಡಿಯೋನ ಡೆಸ್ಕ್ಟಾಪ್ ಸೆಟ್ಟಲ್ಲಿ ಓಪನ್ ಮಾಡ್ಕೋಬೋದು. ಸೊ ಓಪನ್ ಮಾಡ್ಕೊಂಬಿಟ್ಟು ಯಾವುದೋ ಒಂದು ವಿಡಿಯೋನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಕ್ಲಿಕ್ ಕೊಟ್ಕೊಂಬಿಟ್ಟು ಸೆಲೆಕ್ಟ್ನ ಮಾಡ್ಕೊಂಡ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮಗೆ. ಸೊ ವಿಡಿಯೋದ ಇನ್ಫಾರ್ಮೇಷನ್ ಎಲ್ಲ ಬರುತ್ತೆ. ಸೊ ಅದರ ಶೋ ಮೋರ್ ಅಂತ ಇರುತ್ತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ. ಶೋ ಮೋರ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಪೇಡ್ ಪ್ರಮೋಷನ್ ಅಂತ ಇರುತ್ತೆ. ಸೊ ಅದ್ರ ಕೆಳಗಡೆ ನಿಮಗೆ ಆಲ್ಟರ್ನೇಟ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಬಂದು ಆ್ಯಡ್ ಆಗಿರುತ್ತೆ. ಸೊ ಕಾಣಿಸ್ತಿದೆಯಾ? ಸೊ ಆಲ್ಟರ್ ಕಂಟೆಂಟ್ ಅಂತ ಬಂದು ಆ್ಯಡ್ ಆಗಿರುತ್ತೆ. ಸೊ ಅದರಲ್ಲಿ ಎಸ್ ಅಥವಾ ನೋ ಕೊಡಿ ಅಂತ ಕೇಳ್ತಾ ಇದೆ ಅದು. ಸೊ ಈಗ ಎಸ್ ಕೊಟ್ಟರೆ ಏನಾಗುತ್ತೆ, ಎಸ್ ಯಾರೆಲ್ಲ ಕೊಡಬೇಕು, ನೋ ಯಾರೆಲ್ಲ ಕೊಡಬೇಕಪ್ಪ ಅಂತಂದರೆ ಎಕ್ಸಾಂಪಲ್ ಈಗ ನಿಮ್ಮೊಂದು ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಬಿಟ್ಟು ಯಾವ್ದಾರು ಒಂದು ಫೋಟೋ ಜನರೇಟ್ ಮಾಡೋದಾಯಿತು, ಇಲ್ಲ ಒಂದು ಎಕ್ಸಾಂಪಲ್ ಈಗ ಒಂದು ಬೈಕ್ ಮೂವ್ಮೆಂಟ್ ಆಗೋವಂಥದ್ದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಸೊ ಬೈಕ್ ಮೂವ್ ಆಗೋವಂಥ ಒಂದು ಕ್ಲಿಪ್ಪನ್ನು ನೀವು ಜನರೇಟ್ ಮಾಡಿದ್ದೀರಾ ಅಂತಂದರೆ ಸೊ ಆರ್ಟಿಫಿಷಿಯಲಿಂದ ಏನೋ ಒಂದು ಜನರೇಟ್ ಮಾಡಿದ್ದೀರಾ ಅಂತಂದರೆ ಸೊ ಅದನ್ನ ನಿಮ್ಮ ಒಂದು ವೀಡಿಯೋಸ್ಗಳಲ್ಲಿ ಯೂಸ್ ಮಾಡ್ಕೊಂಡಿದ್ದೀರಾ, ವಿಡಿಯೋದಲ್ಲಿ ಹಾಕೊಂಬಿಟ್ಟು ಎಡಿಟ್ ಮಾಡ್ಕೊಂಬಿಟ್ಟು ಅಂದರೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಸೊ ನೀವು ಎಸ್ ಮೇಲೆ ಕ್ಲಿಕ್ ಕೊಟ್ಕೊಬೇಕಾಗುತ್ತೆ. ಹೌದು ನಾನು ಯೂಸ್ ಮಾಡಿದ್ದೀನಿ ಅಂತ. ಸೊ ಇಲ್ಲಪ್ಪ ನಾನು ನಂತರ ನೀವು ಮುಖ ತೋರಿಸ್ಕೊಂಡು ವಿಡಿಯೋ ಮಾಡಿದ್ದೀರಾ ಸೊ ಅಂತ ಅದು ಆರ್ಟಿಫಿಷಿಯಲ್ ಅವು ಹಾಕಿಲ್ಲ, ಸೊ ನಾರ್ಮಲಾಗಿ ಎಡಿಟ್ ಮಾಡಿ ಹಾಕಿದ್ದೀನಿ ಅಂತಂದರೆ ನಾವು ಮೇಲೆ ಕ್ಲಿಕ್ ಕೊಟ್ಕೊಬೇಕಾಗುತ್ತೆ. ಸೊ ಆವು ಕ್ಲಿಪ್ ಅಂತಂದರೆ ಈಗ ಫಿಲ್ಮ್ಸಿಂದಾಯಿತು ಅವು ಫೋಟೋ ಕ್ಲಿಪ್ಸ್ ಹಾಕೊಂಡಿದ್ರು ಅಂತಂದ್ರೆ ಅಡ್ಡಿಲ್ಲ. ಈಗ ಆರ್ಟಿಫಿಷಿಯಲಿಂದ ಮಾಡಿರ್ತಾರಲ್ಲ ಸೊ ಆರ್ಟಿಫಿಷಿಯಲ್ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ. ಸೊ ಒಂದು ಆ್ಯನಿಮೇಷನ್ ಥರ ಮಾಡಿರ್ತಾರೆ ನೋಡಿ, ಸೊ ಅವುಗಳನ್ನ ಹಾಕೋಂಗಿಲ್ಲ ಅಂತೆ. ಸೊ ವೀಡಿಯೋಸ್ಗಳಾಯ್ತು ಫೋಟೋಸ್ಗಳಾಯ್ತು ಆರ್ಟಿಫಿಷಿಯಲ್ ಜನರೇಟ್ ಮಾಡಿದ್ದು ಅವುಗಳನ್ನ ಹಾಕೊಂಡ್ರಿ ಅಂತಂದರೆ ಸೊ ಎಸ್ ಮೇಲೆ ಕ್ಲಿಕ್ ಕೊಟ್ಕೊಬೇಕಾಗುತ್ತೆ. ಇಲ್ಲ ಅಂತ ನೋ ಮೇಲೆ ಕ್ಲಿಕ್ ಹಾಕಿಲ್ಲಪ್ಪ ಅಂತಂದರೆ ನೋ ಮೇಲೆ ಕ್ಲಿಕ್ ಕೊಟ್ಕೊಬೇಕಾಗುತ್ತೆ. ಸೊ ಇದಿಷ್ಟೇ ಇರೋದು ಇದು. ಸೊ ಇದು ಹೆಂಗೆ ನಂಬ್ತೀರಪ್ಪ ಅಂತಂದರೆ ಯೂಟ್ಯೂಬಿಂದನೇ ಹಾಕಿದ್ದಾರೆ, ತೋರಿಸ್ತೇನೆ ನಿಮಗೆ. ಸೊ ಯೂಟ್ಯೂಬ್ ಅಫಿಷಿಯಲ್ ಆಗಿ ಹಾಕಿದೆ. ಸೊ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದರ ಈ ಒಂದು ಪೇಜ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಡಿಸ್ಕ್ಲೋಸಸ್ ಯೂಸ್ ಆಫ್ ಆಲ್ಟರ್ ಆರ್ ಸೈಂಥೆಟಿಕ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಸ್ಕ್ರಾಲ್ ಮಾಡ್ಕೊಂಡು ಕೆಳಗೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಏನೆಲ್ಲ ಮಾಡಬಾರ್ದು ನೀವು ಅಂತ ಕೊಟ್ಟಿದ್ದಾರೆ. ಸೊ ಒಂದು ಬಾಕ್ಸಲ್ಲಿ ಸೊ ಅಪ್ಲೈಂಗೆ ಬ್ಯೂಟಿ ಫಿಲ್ಟರ್ ನೀವು ಅಪ್ಲೈ ಮಾಡಿದ್ರೆ ಸೊ ಅದು ಕೂಡ ಅಪ್ಲೈ ಆಗುತ್ತೆ ಆರ್ಟಿಫಿಷಿಯಲಿಗೆ. ಸೊ ಅದ್ರ ಬಗ್ಗೆ ಸುಮಾರಷ್ಟು ಡೆಪ್ತಾಗಿ ಕೊಟ್ಟಿದ್ದಾರೆ. ಸೊ ಓದ್ಕೊಳ್ಳಿ ಅದನ್ನು. ಸೊ ಮೊದಲು ಕೆಳಗೆ ಕೊಟ್ಟಿದ್ದಾರೆ ನೋಡಿ, ಯೂಸಿಂಗ್ AI ಜನರೇಟೆಡ್ ಆ್ಯನಿಮೇಷನ್ ಆಫ್ ಮಿಸಿಲ್ ಇನ್ ಎ ವಿಡಿಯೋ ಅಂತಂದರೆ AI ಜನರೇಟ್ ಮಾಡಿರೋವಂಥ ಒಂದು ವೀಡಿಯೋಸ್ಗಳನ್ನ ಯೂಸ್ ಮಾಡಿದಿರ ಅಂತಂದರೆ ಸೊ ಅಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೊ ಆಡಿಯೋ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ಜನರೇಟ್ ಮಾಡೋವಂಥ ಆಡಿಯೋನ ಯೂಸ್ ಮಾಡಿದಿರ ಅಂತಾರೆ. ಸೊ ಎಸ್ ಮೇಲೆ ಕ್ಲಿಕ್ ಕೊಟ್ಕೊಬೇಕಾಗುತ್ತೆ. ಸೊ ಮೆನ್ಷನ್ ಮಾಡಿದರೆ ಸೊ ನೀವು ಏನಕ್ಕೆಲ್ಲ ಅಂತ ಸೊ ಯೂಟ್ಯೂಬರ್ಸ್ ಇದನ್ನ ಒಂದ್ಸಲ ಚೆಕ್ಔಟ್ನ ಮಾಡ್ಕೊಳ್ಳಿ. ಸೊ ಅಷ್ಟರ ಮೇಲೆ ನೀವು ಆಲ್ಟರ್ನೇಟ್ ಕಂಟೆಂಟ್ಸ್ನ ಯೂಸ್ ಎಸ್ ಅಂತ ಕೊಟ್ಟಿರಿ ಅಲ್ಲಿ ನೋ ಕೊಟ್ಟಿರಿ ಅಂತಂದರೆ ಈ ಎಕ್ಸಾಂಪಲಿಗೆ ಎಸ್ ಅಂತ ಕೊಟ್ಟಿದ್ದೀರಿ ಅಂತ ಅನ್ಕೊಳ್ಳಿ. ಅದು ಎಸ್ ಅಂತ ಕೊಟ್ಟ ಮೇಲೆ ಯಾವ ರೀತಿ ನಿಮಗೆ ಅಂದರೆ ಶೋ ಆಗುತ್ತೆ ಅಂತಂದರೆ ಎಕ್ಸಾಂಪಲಿಗೆ ನೀವು ಯಾವುದೊಂದು ಶಾರ್ಟ್ ಮಾಡಿದ್ರೆ ಅಂದ್ಕೊಳ್ಳಿ, ಶಾರ್ಟ್ ವಿಡಿಯೋಗಳನ್ನ ಮಾಡಿದ್ದೀರಾ. ಸೊ ಅದರಲ್ಲಿ ನೀವು ಯಾವುದೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇರುವಂಥ ಏನೋ ಒಂದು ಯೂಸ್ ಮಾಡ್ಕೊಂಡಿದ್ದಾರೆ. ಫೋಟೋ ಆಯಿತು, ವಿಡಿಯೋ ಆಯಿತು, ಏನೊಂದು ಆಡಿಯೋನ ಆಯಿತು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಯೂಸ್ ಮಾಡ್ಕೊಂಡ್ಮೇಲೆ ಸೊ ಅದು ಹೆಂಗೆ ಡಿಸ್ಪ್ಲೇ ಆಗುತ್ತಪ್ಪ ಅಂತಂದರೆ ನಿಮ್ಮೊಂದು ಶಾರ್ಟ್ಸ್ ಆಯಿತು, ಶಾರ್ಟ್ಸಲ್ಲಿ ಲಾಂಗ್ ಪ್ರೆಸ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಡ್ರೆ ಸೊ ಅಲ್ಲಿ ನಿಮಗೆ ಈ ರೀತಿ ಬರುತ್ತೆ. ಸೊ ಆಲ್ಟರ್ ಕಂಟೆಂಟ್ ಆರ್ ಸೈಂಥೆಟಿಕ್ ಕಂಟೆಂಟ್ ಅಂತ ಬರುತ್ತೆ ಅಲ್ಲಿ ನಿಮಗೆ. ಸೊ ಅಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಇಲ್ಲಿ ಕಾಣ್ತಿದೆಯಲ್ಲ, ಸೊ ಫೋಟೋ ಕಾಣ್ತಿದೆಯಲ್ಲ, ಸೊ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಅಲ್ಲಿ. ಸೊ ಅದು ಬಂತು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ವಿಡಿಯೋ ಅಥವಾ ಆಡಿಯೋನ ಯೂಸ್ ಮಾಡ್ಕೊಂಡು ಎಡಿಟ್ ಮಾಡಿದ್ದಾರೆ, ಸೊ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಲಾಂಗ್ ವೀಡಿಯೋಸ್ಗಳಲ್ಲಿ ಹೆಂಗೆ ಬರುತ್ತಪ್ಪ ಅಂತಂದರೆ ಸೊ ಲಾಂಗ್ ವೀಡಿಯೋಸ್ಗಳಲ್ಲಿ ಕೊಟ್ಟಿದ್ದಾರೆ ನೋಡೋಣ. ಸೊ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಇಲ್ಲ ಲಾಂಗ್ ವೀಡಿಯೋಸ್ಗಳು ಕೊಟ್ಟಿಲ್ಲ. ಸೊ ಲಾಂಗ್ ವೀಡಿಯೋಸ್ಗಳು ಅದೇ ರೀತಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಮತ್ತೊಂದು ಆಪ್ಷನ್ ಬರುತ್ತೆ. ಸೊ ಆಲ್ಟರ್ ಕಂಟೆಂಟ್ ನೀವು ಯೂಸ್ ಮಾಡಿದ್ದೀರಾ ಅಂತಂದರೆ ಅದನ್ನ ಎಸ್ ಮೇಲೆ ಕ್ಲಿಕ್ ಕೊಟ್ಕೊಂಡಿದ್ದೀರಾ ಅಂತಂದರೆ ಈ ರೀತಿ ಬರುತ್ತೆ, ಆಲ್ಟರ್ನೇಟ್ ಆರ್ ಸೈಂಥೆಟಿಕ್ ಕಂಟೆಂಟ್ ಅಂತ ಬರುತ್ತೆ. ಸೊ ಗೊತ್ತಾಯ್ತಾ? ಈ ಪೇಜ್ನ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡ್ಕೊಂಬಿಟ್ಟು ಓಪನ್ ಮಾಡಿಕೊಂಡು ನೋಡಿ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ.
ಸೊ ಗೊತ್ತಾಯ್ತು ಅಂದ್ಕೊಳ್ತೀನಿ ಆಲ್ಟರ್ ಕಂಟೆಂಟ್ ಅಂತಂದ್ರೆ ಏನು ಅಂತ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಸೊ ಯೂಟ್ಯೂಬರ್ಸ್ಗೆ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗ್ಬೋದು. ಸೊ ಯಾರ್ದಾರು ಯೂಟ್ಯೂಬರ್ಸ್ ಇದ್ದರೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಸೊ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದ್ಕೊಳ್ತೀನಿ. ವಿಡಿಯೋ ಹೆಲ್ಪ್ಫುಲ್ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತು ಮುಗಿಸಿದ್ದೀನಿ. ಮತ್ತೆ ಸಿಗೋಣ, ಎಲ್ರಿಗೂ ನಮಸ್ಕಾರ. ವೈಲೆಂಟ್ ಆದ್ರೆ ಕಂದ ರಾಮ ನಾವು ವೈಲೆಂಟ್ ಆದ್ನು ರಾವಣ ಕಂದ